ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರು ತಾನೇ ಈ ಸಭ ದಿನದ ಆರಾಧನೆಯನ್ನು ದೇವ್ರು ತಾನೇ ಆಶೀರ್ವಾದ ಮಾಡಿ ನಡೆಸಿಕೊಡುವ ಹಾಗೆ ಈ ಅಕ್ಟೋಬರ್ ತಿಂಗಳಿನ ಮೊದಲನೇ ಆರಾಧನೆಯಲ್ಲಿ ದೇವರು ನಮ್ಮನ್ನು ಕೊಂಡು ತಂದಿರುವುದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಬಾಯಿಗಳನ್ನು ತೆರೆದು ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಎತ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ದೇವರೇ ನಿನ್ನ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೇವೆ ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ನಿನ್ನ ವಾಕ್ಯ ಹೇಳ್ತದೆ, ಸಭಾ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡ್ರಿ ಎಂಬುದಾಗಿ ಕರ್ತನೆ. ಇದನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರನ್ನು ಕರ್ತನೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ಸ್ವಾಮಿ. ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ಸ್ವಾಮಿ. ನಿನ್ನ ಆಲಯದ ಅಭಿಮಾನ ಪ್ರತಿ ಒಬ್ಬೊಬ್ಬರಲ್ಲಿ ತುಂಬಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ ಕರ್ತನೆ. ಎಲ್ಲರೂ ನಿನ್ನ ಹೆಸರಿನಲ್ಲಿ ಒಟ್ಟುಗೂಡಿ ಆರಾಧಿಸುವ ಹಾಗೆ ನೀನು ಕೃಪೆ ಮಾಡು ಕರ್ತನೆ. 133ನೇ ಕೀರ್ತನೆ 1ನೇ ವಚನದ ಪ್ರಕಾರ ದೇವರೇ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಆ ರೀತಿಯಾಗಿ ಒಂದುಗೂಡಿ ಆರಾಧನೆ ಮಾಡುವಾಗೆ ನೀನು ಕೃಪೆ ಮಾಡು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಡೆಯುವಂತ ಪ್ರತಿ ಒಂದು ಆರಾಧನೆಗಳು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ. ನೀನು ಮುಂದೆ ನಿಂತು ನಡೆಸ್ಕೊಡ್ಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ಜೀವಳ್ಳ ತಂದೆ, ಆಮೆನ್. ಹಲ್ಲೆಲೂಯ. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡಲು ಹೋಗ್ತಾ ಇದ್ದೇವೆ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಗ್ಲೋರಿ, 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 ಹಲ್ಲೆಲೂಯ. ಹೊಸ ಹಾಡನ್ನು ಹಾಡಿ ಪಾಡಿ ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಆಡಿ ರಾಜನ ಕೊಂಡಾಡುವ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಆಡಿ ಯೇಸು ರಾಜನ ಕೊಂಡಾಡುವ. ತೊಳೆದನೆ ರಕ್ತದಿಂದ, ಸುಖ ತಂದೆ ಗಾಯದಿಂದ, ತೊಳೆದನೆ ರಕ್ತದಿಂದ, ಸುಖ ತಂದೆ ಗಾಯದಿಂದ, ಆದರಣೆ ವಾಕ್ಯದಿಂದ, ಆದರಣೆ ವಾಕ್ಯದಿಂದ, ಬಾಲ ತಂದೆ ಆತ್ಮನಿಂದ, ನನಗೆ ಬಾಲ ತಂದೆ ಆತ್ಮನಿಂದ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಾಡಿಸಿ ಸ್ತುತಿಸಿ ಆಡಿ ಯೇಸು ರಾಜನ ಕೊಂಡಾಡುವ. ಅತಿಶಯವಾದವನೇ, ಆಲೋಚನಕಾರನೇ, ಅತಿಶಯವಾದವನೇ, ಆಲೋಚನಕಾರನೇ, ವಲ್ಲಭ ದೇವನು ನೀ, ವಲ್ಲಭ ದೇವನು ನೀ, ವರಗಳ ದಾತನು ನೀ, ಎಲ್ಲ ವರಗಳ ದಾತನು ನೀ. ಹೊಸ ಹಾಡನ್ನು ಹಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಆಡಿ ಯೇಸು ರಾಜನ ಕೊಂಡಾಡುವ. ನಿನ್ನನೆ ಆತುಕೊಂಡೆ, ನಿನ್ನನೆ ನಾಮಿರುವೆ, ನಿನ್ನನೆ ಆತುಕೊಂಡೆ, ನಿನ್ನನೆ ನಾಮಿರುವೆ. ಸಂಪೂರ್ಣ ಸಮಾಧಾನ, ಸಂಪೂರ್ಣ ಸಮಾಧಾನ ನಾನಲ್ಲಿ ತುಂಬವನೇ ಎಂದು ನಾನಲ್ಲಿ ತುಂಬವನೇ. ಹೊಸ ಹಾಡನ್ನು ಹಾಡಿ ಪಾಡಿ ರಾಜನ ಕೊಂಡಾಡುವ,
ನಿನ್ನನ್ನು ಆಡಿ ಅರಸಿ ನಿನ್ನನ್ನು ಕೊಂಡಾಡುವಂತೆ ನೀನು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ದೇವರೇ. ಎಷ್ಟೋ ಜನಕ್ಕಿಲ್ಲದಂತ ಈ ಸೌಭಾಗ್ಯ ದೇವರೇ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತ ನಿನ್ನ ನಾಮ ಮಹಿಮೆಗಾಗಿ ಸ್ವಾಮಿ ನಾವು ಆರಾಧಿಸುವಾಗೆ ನಿನ್ನನ್ನು ಕೊಂಡಾಡುವಾಗೆ ಸ್ವಾಮಿ. ಹಲ್ಲೆಲೂಯಾ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಾನಯ ಜೀವಿತವೆಲ್ಲ ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಾನಯ ಜೀವಿತವೆಲ್ಲ ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರೆದೆ ಹಿಡಿದು ನನ್ನ ನೆನೆಸುವೆ ದೇವಾ, ನಿನ್ನಯ ಕರೆದೆ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕಷ್ಟದಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ದೇವಾ ನೀನಯ್ಯ, ಸೋಲುಗಳಲ್ಲಿ ಜಯವ ಕೊಡುವ ದೇವಾ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య
ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದು ದೇವ್ರೆ, ನಿನ್ನಷ್ಟು ಪ್ರೀತಿ ಮಾಡುವಂತ ದೇವರು ಯಾರು ಇಲ್ಲ ಸ್ವಾಮಿ, ನಿನ್ನಾಗೆ ಯಾರು ಇಲ್ಲ ದೇವ್ರೆ. ಕರ್ತನ ಸ್ತೋತ್ರ ದೇವ್ರೆ, ಹಾಲೆಲೂಯ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ದೇವ್ರೆ, ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿರುವಾಗ, ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನ ಮಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ತುಂಬಿಕೊಳ್ಳಲಿ ದೇವ್ರೆ. ಈ ಆರಾಧನೆಯಲ್ಲಿ ನಿನ್ನ ವಿಶೇಷವಾದ ಮಹಿಮೆ ಕರ್ತನೆ, ಪರಲೋಕದ ಮಹಿಮೆ ದೇವ್ರೆ ತುಂಬಿಕೊಳ್ಳುವಾಗೆ ನೀನು ಕೃಪೆ ಮಾಡು. ಈ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರನ್ನು ದೇವ್ರೆ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಈ ಆರಾಧನೆಯಲ್ಲಿ ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರು ಕರ್ತನ ನಿನ್ನ ಪ್ರಸನ್ನತೆಯಿಂದ ತುಂಬಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ಕರ್ತನ ನಿನ್ನ ಮಕ್ಕಳು ಏನು ಅಪೇಕ್ಷಿಸ್ತಾ ಇದ್ದಾರೋ, ಏನು ಎದುರು ನೋಡ್ತಾ ಇದ್ದಾರೋ ದೇವರ, ಅದಕ್ಕಿಂತ ಮೇಲಾಗಿ ನೀನು ಮಾಡುವಂತ ದೇವರು ನೀನಾಗಿದೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಾವು ಮುಂದೆ ಇರುವಂತ ಕೀರ್ತನೆ ಭಾಗಕ್ಕೆ ನಾವು ಹೋಗೋಣ. ಕೀರ್ತನೆ 23ನೇ ಅಧ್ಯಾಯ ಈ ಸಮಯದಲ್ಲಿ ನಾವು ನಮ್ಮ ಮಧ್ಯದಲ್ಲಿ ಓದುವಾಗ ನಾವೆಲ್ಲರೂ ಶ್ರದ್ಧೆಯಿಂದ ನಾವು ಕೇಳಿಸಿಕೊಳ್ಳೋಣ. ಕೀರ್ತನೆ 23ನೇ ಅಧ್ಯಾಯ. ಯೆಹೋವನು ನನಗೆ ಕುರುಬನು, ಆಮೆನ್. ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದುರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿಯೇ ವಾಸಿಸುವೆನು. ಆಮೆನ್. ದೇವರು ಕೊಟ್ಟಂತೆ ಕೀರ್ತನೆಗಾಗಿ ಕೈಗೊಳ್ಳನೆತ್ತಿ ದೇವರಿಗೆ ಸ್ತೋತ್ರ ಮಾಡುತ್ತಾ, ದೇವರ ಈ ಕೀರ್ತನೆಯಲ್ಲಿ ನೀನು ಮಾತನಾಡಿದ ಹಾಗೆ ಸ್ವಾಮಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಯಾರೆಲ್ಲ ಆತನನ್ನು ನಂಬಿ ಬರ್ತಾ ಇದ್ದಾರೋ ಅವರ ಮಧ್ಯದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಆತನು ಆಶ್ವಾಸನೆ ಕೊಡ್ತಾ ಇದ್ದಾನೆ. ಆತನು ದೇವರ ಕಾರ್ಯಗಳನ್ನು ಪ್ರಕಟಪಡಿಸಲಿದ್ದ. ಕರ್ತನ ಸ್ತೋತ್ರ ದೇವರೇ, ಈ ಆರಾಧನೆಯಲ್ಲಿ ದೇವರೇ ನಿನ್ನ ನಾಮ ಮಹಿಮೆ ಎಂದು ಕೊಡ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಾಲಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಅನೌನ್ಸ್ಮೆಂಟ್ ಏನಂದ್ರೆ, ನಿಮ್ಮ ಮಧ್ಯದಲ್ಲಿ ಒಂದು ಪ್ರಾರ್ಥನೆ ಮನವಿಯನ್ನು ನಾವು ಇಡ್ತಾ ಇದ್ದೇವೆ. ಅದೇನು ಅಂದ್ರೆ, ನಮ್ಮ ಸಭೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಮತ್ತೆ ಆದಷ್ಟು ಬೇಗ ನಮಗೆ ಒಂದು ಸಭೆಗೆ ಒಂದು ಸ್ಥಳ ಬೇಕಾಗಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ರಿ. ಹಾಗಾಗಿ ಇವತ್ತು ಸಭೆಯ ಜಾಗ ಇಲ್ಲದ ಕಾರಣ ಇವತ್ತು ನಾವು ಯೂಟ್ಯೂಬ್ ಮುಖಾಂತರ, ವಾಟ್ಸಪ್ಗಳ ಮುಖಾಂತರ ನಾವು ರೆಕಾರ್ಡ್ ಮಾಡಿ ಬಿಡ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಬೇಗ ದೇವ್ರು ತಾನೇ ಒಂದು ಒಳ್ಳೆ ಹಾಲ್ ನಮಗೆ ಸಿಕ್ಕುವ ಹಾಗೆ, ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡಿ ಬಂದು ಆರಾಧನೆ ಮಾಡುವ ಹಾಗೆ ದಯವಿಟ್ಟು ನಮ್ಮ ಸಭೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕೆಂಬುದಾಗಿ ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರ ಸಂಗಡ ನಾವು ಕೇಳ್ಕೊಳ್ತಾ ಇದ್ದೇವೆ. ದೇವ್ರು ತಾನೇ ಮುಂದೆ ಇರುವಂತ ಸಂದೇಶ ಭಾಗದಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ದೇವರೇ, ಈ ಅಕ್ಟೋಬರ್ ತಿಂಗಳಿನ ಮೊದಲನೇ ಆರಾಧನೆಯಲ್ಲಿ ದೇವರೇ ನೀನ್ ಮಾತನಾಡು ಸ್ವಾಮಿ. ಕರ್ತನೆ ಸ್ತೋತ್ರ ದೇವರೇ. Hallelujah. Praise the Lord. Thank you, Lord. Thank you, Jesus. Hallelujah. Hallelujah. Hallelujah.
ಹಾಲೆಲೂಯಾ. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನು ನೀನು, ಪರಿಶುದ್ಧನು. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನು ನೀನು, ಪರಿಶುದ್ಧನು. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಕರ್ತನೆ, ಈ ಸಮಯದಲ್ಲಿ ದೇವರೇ, ನಿನ್ನ ಮಕ್ಕಳೊಂದಿಗೆ ನೀನೇನು ಮಾತನಾಡಬೇಕಾಗಿದೆ ಅದನ್ನು ಮಾತನಾಡಿ ನೀನು ಮಹಿಮೆಂದುಕೊಳ್ಬೇಕಾಗಿ, ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ಜೀವಳ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ಸಂದೇಶದಲ್ಲಿ ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ. ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇದು ಕಳೆದ ದಿನ ನಮ್ಮ ಅಕ್ಟೋಬರ್ 1ನೇ ತಾರೀಕಲ್ಲಿ ಇದು ದೇವರು ನಮ್ಮ ಸಭೆಗೆ ಕೊಟ್ಟಂತ ವಾಗ್ದಾನ. ಆದರೆ ದೇವರು ಇವತ್ತು ಅದೇ ವಾಗ್ದಾನವನ್ನು ಕುರಿತು ಇವತ್ತು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಇದು ಮನುಷ್ಯರು ಹೇಳಿದ್ದಲ್ರಿ, ದೇವರು ಹೇಳಿದ್ದು. ಇದು ವಾಗ್ದಾನದ ಪ್ರಕಾರ ದೇವರು ಏನ್ ಮಾಡ್ತಾ ಇದ್ದಾನೆ, ಇವತ್ತವರೆಗೂ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರೆಲ್ಲ ಕೇಳ್ಕೊಳ್ತಾರೋ ಅವರ ಜೀವಿತದಲ್ಲಿ ಕಾರ್ಯಗಳು ನೆರವೇರುವಾಗೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಯೆಶಾಯ 59ನೇ ಅಧ್ಯಾಯ ಅಲ್ಲಿ ಒಂದನೇ ವಚನದಿಂದ ಹೇಳ್ತದೆ, ನಾನು ನನ್ನ ಕೈ ರಕ್ಷಿಸಲಾರದಂತ ಮೋಟುಗೈ ಅಲ್ಲ. ಓದ್ತೀರಾ 59ನೇ ಅಧ್ಯಾಯ? ಈಗ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ಕೈ, ಯೆಹೋವನ ಹಸ್ತ ಅದು ಮೋಟುಗೈ ಅಲ್ಲ. ಹಲ್ಲೆಲೂಯಾ. ಆದ್ರೆ ಆತನ ಕಿವಿ ಕೇಳಲಾರದಂತ ಕಿವುಡಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆ ಕೀರ್ತನೆ 50ನೇ ಅಧ್ಯಾಯ 15ನೇ ವಚನ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, ನಾನು ಬಂದು ಬಿಡಿಸ್ತೇನೆ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಹಿಂಸೆಯಲ್ಲಿದ್ದಾನೆ, ತೊಂದರೆಯಲ್ಲಿದ್ದಾನೆ. ಆದ್ರೆ ದೇವ್ರು ಹೇಳ್ತಾನೆ, ನಾನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಎತ್ತ ತಾಯಿ ತನ್ನ ಮಗುವನ್ನು ಮರ್ತಾಳ, ಆದ್ರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ. ಇವತ್ತು ಅನೇಕ ಈ ಒಂದು ದಿನಗಳಲ್ಲಿ, ಈ ಒಂದು ಕಠಿಣ ದಿನಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಇವತ್ತು ದೇವರ ಕೈ ನಿನ್ನ ಹಿಡ್ಕೊಳ್ಳೋದಾದ್ರೆ ಆತನು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ. ಅದಕ್ಕೆ ದೇವರು ಕೇಳ್ತದೆ, ನೀವು ನನ್ನ ಸಮೀಪಕ್ಕೆ ಬನ್ರಿ, ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ. ಇವತ್ತು ಆತನ ಸಮೀಪಕ್ಕೆ ಬರೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅಲ್ಲಿ 7ರಿಂದ 11ನೇ ವಚನದವರೆಗೂ ನೋಡುವಾಗ ಅಲ್ಲಿ ಒಂದು ವ್ಯಭಿಚಾರ ಸ್ತ್ರೀಯ ಬಗ್ಗೆ ಮಾತನಾಡುತ್ತೆ. ಓದ್ಕೊಳ್ಳೋಣ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರ ಮೊದಲುಗೊಂಡು ಕಿರಿಯವರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು
ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದರು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ 10ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ, ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಇದರಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಎಲ್ಲರೂ ಕೈ ಬಿಟ್ಟಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಬಂದು ಕೈ ಇಟ್ಟಾನೆ. ಹಲ್ಲೆಲೂಯಾ. ಆ ಒಂದು ಸ್ತ್ರೀಯ ಜೀವಿತ ಏನಂದ್ರೆ, ಇನ್ನೇನ್ ನನ್ನ ಕತೆ ಮುಗೀತು ಅಂದ್ಕೊಂಡಿರ್ತಾಳೆ. ಆದ್ರೆ ಯೇಸು ಸ್ವಾಮಿಯ ಮುಖಾಂತರ ಅಲ್ಲಿ ಒಂದು ಪುನರ್ಜೀವಿತ, ಅಂದ್ರೆ ಒಂದು ಹೊಸ ಜೀವಿತವನ್ನು ದೇವರು ಕೊಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹಳೆ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಬೇಡ್ರಿ, ನಾನು ಹೊಸ ಕಾರ್ಯ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಈ ಲೋಕ ಶಂಸಕ್ಕೆ ರೆಡಿ ಇಲ್ರಿ, ಆದ್ರೆ ಪರಲೋಕ ಶಂಸಕ್ಕೆ ರೆಡಿ ಇದೆ. ಆದ್ರೆ ದೇವ್ರ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಎಂತ ಪಾಪಿ ಆಗಿರು, ಆದ್ರೆ ದೇವರ ಬಳಿ ನೀನ್ ಬರುವುದಾದ್ರೆ ಆ ಪಾಪಗಳು ಕ್ಷಮಿಸಲ್ಪಡ್ತದೆ. ಅದಕ್ಕೆ ಆ ವ್ಯಭಿಚಾರ ಸ್ತ್ರೀಗೆ ದೇವ್ರು ಹೇಳ್ತಾನೆ, ಮತ್ತೆ ನೀನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆದ್ರೆ ಹೋಗು, ಮತ್ತೆ ನೀನು ಪಾಪ ಮಾಡಬೇಡ. ಯಾಕಂದ್ರೆ ಆತನ ಒಬ್ಬನಿಗೆ ಮಾತ್ರ ಅಧಿಕಾರ ಇದೆ ಪಾಪಗಳನ್ನು ಕ್ಷಮಿಸುವುದಕ್ಕೆ. ಹಲ್ಲೆಲೂಯಾ. ಆತನು ಬರೇ ನಮ್ಮನ್ನ ಕೈ ಹಿಡಿಯೋದು ಮಾತ್ರ ಅಲ್ರಿ, ಆತನು ಬರೇ ನಮ್ಮನ್ನು ತೊರೆಯೋದು ಮಾತ್ರ ಅಲ್ಲ. ಆತನು ದೇವರು ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡಿಕೊಳ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರು ಹೇಳುವಂತ ಮಾತೇನಂದ್ರೆ, ಇವತ್ತು ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಆತನು ನಿನ್ನ ಕೈಯನ್ನು ಹಿಡಿತಾ ಇದ್ದಾನೆ. ಕೈಯನ್ನು ಹಿಡಿಯೋದು ಮಾತ್ರ ಅಲ್ಲ, ಆತನು ನಿನ್ನನ್ನು ಯಾವತ್ತು ನಿನ್ನನ್ನು ತೊರೆಯುವುದಿಲ್ಲ. ಆ ರೀತಿಯಾಗಿ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ 3:16ರಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು. ಇವತ್ತು ಎಲ್ಲರೂ ನಿತ್ಯ ಜೀವ ಹೊಂದಬೇಕಂತಾನೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಆತ ನಿಮ್ಮ ಕೈಗಳನ್ನು ಹಿಡಿತಾ ಇದ್ದಾನೆ. ಯಾಕೆ ನನ್ನ ಮಕ್ಕಳು ಯಾವತ್ತು ಹಿಂಜಾರಿ ಹೋಗ್ಬಾರ್ದು, ಯಾವತ್ತು ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋಗ್ಬಾರ್ದು ಎಂಬುದಾಗಿ ಆತನು ಹಗಲು ರಾತ್ರಿ ನಿನ್ನನ್ನು ಕಾಯ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇವತ್ತು ನಾನು ನೀನು ಆರಾಧನೆ ಮಾಡುವಂತ ದೇವರು ಎಂತವನಾಗಿದ್ದಾನೆ ಅಂದ್ರೆ, 24x7 ತರ ಆತನು ನಮ್ಮನ್ನು ವಾಚ್ ಮಾಡ್ತಾ ಇದ್ದಾನೆ. ಇವತ್ತು ನೀನು ಮರೆತರು ಆತನ ಮರೆಯೋದಿಲ್ರಿ. ಆತನು ನಮ್ಮ ಮೇಲೆ ಒಂದು ಕೃಪೆನಿಟ್ಟಿದ್ದಾನೆ, ಆತನು ನಮ್ಮ ಮೇಲೆ ಒಂದು ದರ್ಶನವನ್ನು ಇಟ್ಟಿದ್ದಾನೆ, ಆತನು ನಮ್ಮ ಮೇಲೆ ಒಂದು ಹೊಸ ಕಾರ್ಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಯಾರಾದ್ರೂ ಕ್ರಿಸ್ತನಲ್ಲಿ ಬಂದ್ರೆ ಅವರು ನೂತನ ಸೃಷ್ಟಿಗಳು ಆಗ್ತಾರೆ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ನೂತನ ಆಗ್ಬೇಕಂದ್ರೆ ಆತನ ಬಳಿ ಬರುವುದಾದ್ರೆ ಆತನು ನಿನ್ನನ್ನು ಸಂಪೂರ್ಣವಾಗಿ ನಿನ್ನನ್ನು ನೂತನ ಪಡಿಸಲು ಶಕ್ತನಾಗಿದ್ದಾನೆ. ಅದೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೂ ನಾವು ನೋಡಿಕೊಳ್ಳುವುದಾದ್ರೆ, 5ನೇ ಅಧ್ಯಾಯ 5ರಿಂದ 8ನೇ ವಚನ ಯೋಹಾನ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದರು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆಮೆನ್, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ಈ ಸಾರಾಂಶ ಏನಂದ್ರೆ, ಆ 38 ವರ್ಷದಿಂದ ಬೆತಸ್ತ ಕೊಳದಲ್ಲಿ ಬಿದ್ದಂತ ವ್ಯಕ್ತಿಗೆ ದೇವ್ರು ಹೇಳ್ತಾನೆ, ನಿನ್ನ ಹಾಸಿಗೆನ ತೆಗೆದುಕೊಂಡು ನಡೆ. ಯಾಕಂದ್ರೆ ಎಲ್ಲರೂ ಕೈ ಬಿಟ್ಟಂತ ಸ್ಥಿತಿಯಲ್ಲಿ ಅವನಿದ್ದ. ಆದ್ರೆ ದೇವ್ರು ಬರ್ತಾನೆ, ಯೇಸು ಸ್ವಾಮಿ ಬರ್ತಾನೆ, ನೋಡಿ ಹೇಳ್ತಾನೆ, ಯಾಕೆ ಇಲ್ಲಿದ್ದೀಯ ಅನ್ನುವಾಗ ಅವನು ಹೇಳ್ತಾನೆ, ನೀರು ಉಕ್ಕುವಾಗ ನನ್ನನ್ನು ಇಳಿಸೋರು ಯಾರಿಲ್ಲ. ಆದ್ರೆ ಯೇಸು ಸ್ವಾಮಿಯ ಒಂದೇ ಒಂದು ಮಾತು ಹೇಳ್ತಾರೆ, ನಿನ್ನ ಹಾಸಿಗೆ ತೆಗೆದುಕೊಂಡು ನಡೆ. ಯಾವಾಗ ಆ ಮಾತು ಹೇಳಿದ ತಕ್ಷಣ ಅವನು ಸಂಪೂರ್ಣವಾಗಿ ಗುಣಮುಖನಾಗಿ ಅವನು ಎದ್ದು ನಡೀತಾನೆ.
ಹಲ್ಲೆಲೂಯಾ. ಇವತ್ತು ದೇವರ ಸಮಯ ಏನಂದ್ರೆ ನಿನ್ನ ಕೈ ಹಿಡಿಯುವಂತ ಸಮಯ ಬಂದದೆ. ಅದಕ್ಕೆ ಇವತ್ತು ದೇವರ ಏನಂದ್ರೆ, ಇವತ್ತು ಆತನ ಸನ್ನಿಧಾನಕ್ಕೆ ನೀನು ಬರುವುದಾದ್ರೆ ಖಂಡಿತವಾಗಿ ನೀನನ್ನು ಕೈ ಹಿಡಿದು ಆತನ ನಡೆಸಲು ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ಇವತ್ತು ಒಂದು ಅವಕಾಶ, ಈ ಅಕ್ಟೋಬರ್ ತಿಂಗಳಿನ ಮೊದಲನೇ ಆರಾಧನೆಯಲ್ಲಿ ದೇವರು ನಿನ್ಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಸಂತೈಸುವಂತ ತಾಯಿ ಉಪಾಧಿಯಲ್ಲಿ ಆತನ ನಿಮ್ಮನ್ನು ಸಂತೈಸ್ತಾ ಇದ್ದಾನೆ. ಇವತ್ತು ಆತನ ಸನ್ನಿಧಾನಕ್ಕೆ ಬರುವುದಾದ್ರೆ ಆತನು ಇದುವರೆಗೂ ನೋಡದೇ ಇರುವಂತ ಬಿಡುಗಡೆ, ಇದುವರೆಗೂ ನೋಡದೇ ಇರುವಂತ ಆಶೀರ್ವಾದ ಇವತ್ತಿಂದ ಈಗ್ಲಿಂದ ನೀವು ನೋಡಲಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ವಾಗ್ದಾನ ಮಾಡಿದ್ದ ಆತನು ನಂಬಿಗಸ್ತನು ಎಂಬುದಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಇವತ್ತು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಆತನು ನಮ್ಮ ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನು ಮಾತು ಕೊಟ್ಟ ಮೇಲೆ ಆತನು ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನೀವು ಎಲ್ಲೇ ಇರುವುದಾದ್ರೂ ಇವತ್ತು ದೇವರ ಬಳಿ ನೀನು ಬರುವುದಾದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನ ಮುಖಾಂತರ ದೇವರು ಕಾರ್ಯರೂಪದಲ್ಲಿ ತರಲಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ಆದಿಕಾಂಡ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೂಸುಫನ ಚರಿತ್ರೆಯನ್ನು. ಹಲ್ಲೆಲೂಯಾ. ಯೂಸುಫನ ಚರಿತ್ರೆ ನಾವು ನೋಡ್ತೇವೆ. 37ನೇ ಅಧ್ಯಾಯ 24ನೇ ವಚನ ನಾವು ನೋಡಿಕೊಳ್ಳೋಣ. ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಆಮೆನ್. ಹಲ್ಲೆಲೂಯಾ. ಇದರಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ಅಂಶ ಏನಂದ್ರೆ, ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಯೂಸುಫನ ಚರಿತ್ರೆ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಅಲ್ಲಿ ಬರ್ತಾ ಏನಾಗ್ತದೆ, ಅಲ್ಲಿ 10ನೇ ವಚನ ನಾನು ನೆನೆಸ್ತೇನೆ, 10ನೇ ವಚನ ಅಂತ. ಆದ್ರೆ ಅವನಿಗೆ ಒಂದು ದರ್ಶನ ಬೀಳ್ತದೆ. ಓದ್ಕೊಳ್ತೀರಾ? 37:10. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದು ಎಂಥ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿ ಗದರಿಸಿದನು. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡನು. ಆಮೆನ್. ಹಲ್ಲೆಲೂಯಾ. ಇದೇನಂದ್ರೆ ಯೂಸುಫನ್ಗೆ ಒಂದು ಕನ್ಸು ಬೀಳ್ತದೆ. ಆ ಕನ್ಸಿನಲ್ಲಿ ಏನಂದ್ರೆ ಮುಂದೆ ಆಗುವಂತ ಒಂದು ದರ್ಶನ, ಮುಂದೆ ಆಗುವಂತ ಒಂದು ವಾಗ್ದಾನ, ಮುಂದೆ ಆಗುವಂತ ಸಂಗತಿಗಳು ದೇವ್ರು ತಿಳಿಸ್ತಾನೆ. ಅದನ್ನ ಏನ್ ಮಾಡ್ತಾನೆ, ಅವರ ತಂದೆಗೂ ಮತ್ತೆ ಅವರ ಅಣ್ಣದಿರಿಗೆ ಹಂಚ್ಕೊಳ್ಳುವಾಗ ಅವರ ಅಣ್ಣದಿರು ಏನ್ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಬರ್ತಾರೆ. ಆದ್ರ ಮುಂದೆ ಅಲ್ಲಿ ನೋಡುವಾಗ ಅಲ್ಲಿ ಅವನ್ಗೇನ್ ಮಾಡ್ತಾರೆ, ಅವನ್ನ ಕೊಲೆ ಮಾಡಕ್ಕೆ ನೋಡ್ತಾರೆ. ಆದ್ರೆ ಕೊಲೆ ಮಾಡದ ಕಾರಣ ಅಲ್ಲಿ ಕನಿಕರ ಹುಟ್ಟಿಸ್ತಾರೆ ದೇವರು. ಆ ಕನಿಕರ ಹುಟ್ಟಿಸುವಾಗ ಏನಾಗ್ತದೆ, ಅವನ್ನ ಒಂದು ಐಗುಪ್ತರಿಗೆ ಮಾರ್ಬಿಡ್ತಾರೆ. ಅಲ್ಲಿ ಮಾರ್ದಾಗ ಏನಾಗ್ತದೆ, ಅಲ್ಲಿಂದ ದೇವರು ಹಂತವಾಗಿ ಅವನ್ನ ಕರ್ಕೊಂಡು ಹೋಗ್ತಾನೆ. ಲಾಸ್ಟಿಗೆ ಎಲ್ಲಿಗೆ ಬರ್ತದೆ ಅಂದ್ರೆ, ಅವನೊಂದು ಒಳ್ಳೆ ಸ್ಥಾನದಲ್ಲಿ ದೇವರು ಇಡ್ತಾನೆ. ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಒಂದು ಉದ್ದೇಶ ಇಟ್ಟಿದ್ದಾನೆ. ಇವತ್ತು ನಾವು ಬರೇ ಏನಾಗ್ತಾ ಇದ್ದೇವೆ, ಇವತ್ತಿನ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೇವೆ. ಆದ್ರೆ ದೇವರು ಹೇಳ್ತಾನೆ, ಆ ದಿನದ ಕಾಟ ಆ ದಿನಕ್ಕೆ ಸಾಕು ಎಂಬುದಾಗಿ. ಇವತ್ತು ದೇವರು ಏನ್ ಎದುರು ನೋಡ್ತಾ ಇದ್ದಾನೆ ಅಂದ್ರೆ, ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ಸ್ಥಳಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ವಾಗ್ದಾನದ ಸ್ಥಳದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ಪ್ರತಿದಿನ ಆತ ನಿನ್ನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೂಸುಫನ ಸಂಗಡ ದೇವ್ರ ವಾಕ್ಯ ಹೇಳ್ತದೆ, ಯೂಸುಫನ ಸಂಗಡ ದೇವರಿದ್ದಕ್ಕೆ ಅವನು ದಿನ ಅಭಿವೃದ್ಧಿ ಆದ ಅಂತ ದೇವ್ರ ವಾಚನ ಹೇಳ್ತದೆ. ಇವತ್ತು ನಿನಗೆ ಅಭಿವೃದ್ಧಿ ಬರ್ಬೇಕಂದ್ರೆ ದೇವ್ರ ಸಂಗಡ ನೀನ್ ಜೀವನ ಮಾಡೋದನ್ನ ಕಲಿ. ನೀನ್ ದೇವ್ರ ಸಂಗಡ ನೀನ್ ನಿಲ್ಲದ್ನ ಕಲಿ. ದೇವ್ರ ಸಂಗಡ ನೀನು ನಡೆಯೋದನ್ನ ಕಲಿ. ದೇವ್ರ ಮಾತನ್ನ ನೀನ್ ಬಹಳ ಶ್ರದ್ಧೆಯಿಂದ ಕೇಳುವುದಾದ್ರೆ ದೇವ್ರ ವಾಕ್ಯ ಹೇಳ್ತದೆ, ಹಗಲಿರುಳು ಆತನನ್ನೇ ಧ್ಯಾನಿಸೋರು ಎಷ್ಟೋ ಧನ್ಯರು ಎಂಬುದಾಗಿ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಭಾನುವಾರ ಆರಾಧಿಸ್ತೇವೆ, ಶುಕ್ರವಾರ ಆರಾಧಿಸ್ತೇವೆ, ಬಾಕಿ ದಿನ ಏನ್ ಮಾಡ್ತಾ ಇದೀವಿ, ನಾವು ಆರಾಧನೆ ಮಾಡ್ತಾ ಇಲ್ಲ. ನೀನು ಪ್ರತಿದಿನ ದೇವ್ರನ್ನ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ಪ್ರತಿದಿನ ದೇವ್ರ ನಿನ್ನ ಕೈಯನ್ನು ಹಿಡಿತಾನೆ, ಪ್ರತಿದಿನ ದೇವ್ರ ನಿನ್ನನ್ನು ನಡೆಸ್ತಾನೆ.
ಹಲ್ಲೆಲೂಯ. ಅದಕ್ಕೆ ವಚನ ಏನ್ ಹೇಳ್ತದೆ ಅಂದ್ರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನೊಟ್ಟಿಗೆ ಇರ್ತೇನೆ. 1 ದಿನ 2 ದಿನ ಅಲ್ರಿ, 1 ವರ್ಷ ಅಲ್ಲ, ಪ್ರತಿ ನಿನ್ ಸಾಯವರೆಗೂ ದೇವ್ರು ನಿನ್ನ ಕೈ ಹಿಡಿದು ನಡೆಸಲು ದೇವ್ರ ಶಕ್ತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆರೆಮೀಯ 33:3 ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ಸದುತ್ತರವನ್ನು ಕೊಡ್ತೇನೆ. ಯಾಕಂದ್ರೆ ಇವತ್ತು ಉತ್ತರ ನಮ್ಗೆ ದೇವರಿಂದ ಮಾತ್ರ ಬರ್ತದೆ, ಯಾವ ಮನುಷ್ಯರಿಂದ ಅಲ್ಲ. ಮನುಷ್ಯರಿಂದ ಬರುವಂತ ಉತ್ತರ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇರ್ತದೆ. ಆದ್ರೆ ದೇವರಿಂದ ಬರುವಂತ ಉತ್ತರ ಅದು ಶಾಶ್ವತವಾಗಿರ್ತದೆ. ಹಲ್ಲೆಲೂಯ. ಅನ್ನಳ ಜೀವಿತದಲ್ಲಿ ನೋಡ್ಬೇಕಾದ್ರೆ ಅವಳು ಬಂಜಾಗಿದ್ಲು. ಅವಳಿಗೆ ದೇವರ ಹತ್ರ ಮೊರೆ ಇಡುವಾಗ ದೇವರ ಹತ್ರ ಒಂದು ಅರಿಕೆ ಮಾಡ್ತಾಳೆ, ದೇವರೇ ನನ್ಗೊಂದು ಮಗು ಕೊಡೋದಾದ್ರೆ ನಾನು ನಿನ್ನ ಸನ್ನಿಧಾನದಲ್ಲಿ ಆ ಮಗುನ ಬಿಡ್ತೇನೆ, ಬೆಳೆಸ್ತೇನೆ ಎಂಬುದಾಗಿ ಅವಳು ಹೇಳಿದ ಪ್ರಕಾರ ಅವಳು ಮಾಡ್ತಾಳೆ. ಅವಳಿಗೇನ್ ದೇವ್ರು ಏನ್ ಮಾಡ್ತಾರೆ, ದೇವರು ಅವಳು ಒಂದು ಮಗುನ ಕೊಡ್ತಾಳೆ, ದೇವರು ಅನೇಕ ಮಕ್ಕಳನ್ನ ಅವಳಿಗೆ ಕೊಡ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ದೇವರು ನಿನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ. ಇವತ್ತು ದೇವರೊಬ್ಬನೇ ನಿನ್ನ ಪ್ರತಿಯೊಂದು ಅಂಶ ದೇವರು ಅರ್ಥಕೊಳ್ಳಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, 6ನೇ ಅಧ್ಯಾಯ 4ನೇ ವಚನ. ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 4ನೇ ವಚನ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಮೆನ್. ಹಲ್ಲೆಲೂಯ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮೆಲ್ರಿಗೂ ಗೊತ್ತಿರುವಂತ ಅಂಶ ಏನಂದ್ರೆ, ಆ ದಾನಿಯೇಲ ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಜೀವಿತ ಏನಂದ್ರೆ ಫುಲ್ ಅವನು ಡೆಡಿಕೇಟ್ ಮಾಡಿದ್ದ, ನಾನು ದೇವ್ರಿಗೋಸ್ಕರ ನಾನು ಜೀವಿಸ್ಬೇಕು, ದೇವ್ರಿಗೋಸ್ಕರ ನಿಲ್ಬೇಕೆಂಬುದಾಗಿ ಒಂದು ತೀರ್ಮಾನ ಅವನಲ್ಲಿತ್ತು. ಆ ತೀರ್ಮಾನ ಏನಾಯ್ತಂದ್ರೆ, ಇಡೀ ಅಲ್ಲಿ ರಾಜ್ಯನೇ ಒಂದು ವಿಧೇಯರಾಗುವಾಗೆ ದೇವರು ಮಾಡಿಬಿಟ್ಟ. ಅವನು ಮಾಡುವಂತ ಪ್ರಾರ್ಥನೆ ಕೇಳಿ ಅಲ್ಲಿರೋ ಜನರಿಗೆ ಏನಾಗ್ತದೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಹೊಟ್ಟೆ ಕಿಚ್ಚು ಪಟ್ಟಿ ರಾಜನ ಹತ್ರ ಹೋಗಿ ಅಪರಾಧ ಹೇಳ್ತಾರೆ. ಅಪರಾಧದಿಂದ ಏನಾಗ್ತದೆ ಅಂದ್ರೆ, ಅವನ್ನ ಸಿಂಹದ ಗವಿಯಲ್ಲಿ ಹಾಕಿ ಬಿಡ್ತಾರೆ. ಆ ಸಿಂಹದ ಗವಿಯಲ್ಲಿ ಇಡೀ ರಾತ್ರಿ ಅವನು ಕಳೀತಾನೆ. ಆದ್ರೆ ಒಂದು ಸಿಂಹನು ಅವನ ಹತ್ರ ಬರಲಿಲ್ಲ, ಅವನ್ನ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲಿಲ್ಲ. ಆದ್ರೆ ಬೆಳಗಿನ ಜಾವ ಅವನು ರಾಜ ಬಂದು ಕೇಳ್ತಾನೆ, ನೀನು ಜೀವಂತವಾಗಿದ್ದೀಯಾ? ಆದ್ರೆ ದಾನಿಯೇಲ ಹೇಳ್ತಾನೆ, ನಾನು ಜೀವಂತವಾಗಿದ್ದೇನೆ. ಆ ರಾಜ ಕೇಳ್ತಾನೆ, ನೀನು ಆರಾಧನೆ ಮಾಡುವಂತ ದೇವರು ನಿನಗೆ ಜೀವಂತವಾಗಿ ಇಟ್ಟಿದ್ದಾನ? ಅವನು ಹೇಳ್ತಾನೆ, ಹೌದು. ಹಲ್ಲೆಲೂಯ. ಆದ್ರೆ ಸಿಂಹದ ಗವಿಯಿಂದ ಅವನ್ನ ಎತ್ತುತ್ತಾರೆ. ಯಾರೆಲ್ಲ ಅವನ್ಗೆ ಹಾಕಿದ್ರು ಅವ್ರಿಗೆಲ್ಲ ಹಾಕುವಾಗ ಅವರು ಇನ್ನೇನು ಆ ಗವಿಯಲ್ಲಿ ಬೀಳೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ತಿಂದಾಕ್ಬಿಡುತ್ತಾರೆ. ಯಾಕಂದ್ರೆ ದೇವರ ಆಜ್ಞೆ, ಆ ಸಿಂಹ ದೇವರು ಆ ಸಿಂಹಗಳ ಬಾಯನ್ನು ಕಟ್ಟಿದ್ದ. ಇವತ್ತು ಈ ಲೋಕದಲ್ಲಿ ನಿನಗೆ ವಿರುದ್ಧವಾಗಿ ಯಾರೆಲ್ಲ ಮಾತನಾಡ್ತಾ ಇದ್ದಾರೋ, ಯಾರೆಲ್ಲ ನಡೀತಾ ಇದ್ದಾರೋ ಅಂಥವರ ಬಾಯಿಗಳನ್ನು ದೇವರು ಕಟ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ವೈರಿಗಳ ಮುಂದೆ ನಿನಗೆ ಔತಣ. ಇವತ್ತು ಔತಣ ಮಾಡುವಂತ ಸಮಯ ರೀ. ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಕೊರೋನಾ ವ್ಯಾಧಿ ಎಲ್ರಿಗೂ ಭಯ ತಂದಿದೆ. ಎಲ್ರಿಗೂ ಒಂದು ಜೀವದ ಭಯ. ಎಲ್ಲಿ ಹೋದ್ರೆ ನಮ್ಗೆ ಕೊರೋನಾ ಬರ್ತದೆ, ಎಲ್ಲಿ ಹೋದ್ರೆ ನಮ್ಗೆ ಅಂಟ್ಕೊಳ್ತದೆ. ಹಲ್ಲೆಲೂಯ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ದೇವ್ರು ಹೇಳ್ತಾನೆ, ನಿನ್ಗೆ ಯಾವ ಆಯುಧವು ಜಯಿಸಲಾರದ್ದು. ಯಾಕಂದ್ರೆ ದೇವ್ರು ನಿನ್ಗೆ ಮುಂಬಲವಾಗಿ ಹಿಂಬಲವಾಗಿ ದೇವ ದೂತರುಗಳನ್ನು ಇಟ್ಟಿದ್ದಾನೆ. ದೇವ್ರು ಜಸ್ಟ್ ಆತನ ನುಡಿದ್ರೆ ಸಾಕು, ಎಲ್ಲ ಕಾರ್ಯಗಳು ಅನುಕೂಲ ಆಗ್ಬಿಡ್ತದೆ. ಅದಕ್ಕೆ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ದೇವ್ರು ಹೇಳ್ತಾ ಇದ್ದ, ನೀನು ಮೌನವಾಗಿರೋ, ನಾನು ನಿನ್ಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ. ಅದ್ರ ದೇವ್ರು ಹೇಳ್ತಾನೆ ಅಲ್ಲಿ ಓದ್ತೀರ ವಿಮೋಚನ ಕಂಡ 14:14 ಅದಕ್ಕಿಂತ ಮುಂಚಿತವಾಗಿ ಇಂದು ಕಾಣುವ ಐಗುಪ್ತರನ್ನು. ಯೆಹೋವನು ನಿಮಗಾಗಿ
ಆದರೆ ಮೋಶೆಯ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯ. ದೇವರು ಹೇಳ್ತಾನೆ, ಇವತ್ತು ನೋಡುವಂತ ಐಗುಪ್ತರನ್ನ ಮುಂದೆ ನೀವು ನೋಡಲ್ಲ. ಯಾಕಂದ್ರೆ ದೇವರು ಯುದ್ಧ ಮಾಡುವಾಗ ಯಾರು ನಿಲ್ಲಕ್ಕಾಗಲ್ರಿ. ಹಲ್ಲೆಲೂಯ. ಅದಕ್ಕೆ 68ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ದೇವರು ಎದ್ದು ಹೊರಡುವಾಗ ವೈರಿಗಳು ಚದ್ರಿ ಹೋಗ್ತಾರಂತೆ. ಬರ ಕೈ ಹಿಡಿಯೋದು ಮಾತ್ರ ಅಲ್ಲ, ಕೈ ಹಿಡಿಯೋದು ಮಾತ್ರ ಅಲ್ರಿ, ಆತ ನಿನ್ನ ಪರವಾಗಿ ದೇವರು ಯುದ್ಧ ಮಾಡ್ತಾನೆ, ನಿನ್ನ ಪರವಾಗಿ ದೇವರು ಮಾತನಾಡ್ತಾನೆ, ನಿನ್ನ ಪರವಾಗಿ ದೇವರು ಕಾರ್ಯಗಳನ್ನು ಪ್ರಕಟ ಮಾಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯ ಗ್ರಹಿಸಲಿಲ್ಲ, ಆ ರೀತಿಯಾದಂಥ ದೇವರ ಕಾರ್ಯಗಳನ್ನು ಈ ದಿನಗಳಲ್ಲಿ ಮಾಡ್ತಾ ಇದ್ದಾನೆ. ಇವತ್ತು ಅನೇಕರು ಅಂತಾರೆ, ಇಲ್ರಿ ಎಲ್ಲ ಅಪೊಸ್ತಲರ ಕಾಲದಲ್ಲಿತ್ತು, ಅದು ಒಡಂಬಡಿಕೆ ಕಾಲದಲ್ಲಿತ್ತು, ಆದ್ರೆ ಇವತ್ತಿಲ್ಲ. ಆದ್ರೆ ಅದು ನಿನ್ನ ನಂಬಿಕೆ, ಆದ್ರೆ ದೇವರ ನಂಬಿಕೆ ಏನಂದ್ರೆ ಯುಗದ ಸಮಾಪ್ತಿಯವರೆಗೂ ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ಇವತ್ತು ನಾವು ನೋಡಿಕೊಳ್ಳುವುದೇನಂದ್ರೆ, ದಾನಿಯೇಲನ ಸಂಗಡ ಇದ್ದ ಹಾಗೆ ಇವತ್ತು ನಿನ್ನ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯ. ಇವತ್ತು ಎಂಥದೇ ಪರಿಸ್ಥಿತಿ ಬರಲಿ, ದೇವ್ರನ್ನ ಬಿಡಬೇಡ. ದೇವ್ರನ್ನ ಹಿಡ್ಕೊಳ್ಳೋದಾದ್ರೆ ಅದರ ಪ್ರಕಟಣೆ ಹೇಳ್ತದೆ. ಪ್ರಕಟಣೆಯಲ್ಲಿ ಒಂದು ಮಾತು ಬರ್ತದೆ, ಅದೇನಂದ್ರೆ, ನೀನ್ ಸಾಯಬೇಕಾದ್ರೂ ನಂಬಿಗಸ್ತನಾಗಿರು ಎಂಬುದಾಗಿ. ಹಲ್ಲೆಲೂಯ. ಯಾಕಂದ್ರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ಲೋಕದ ಪಾಲ್ಗೆ ನೀನು ಸತ್ತು ಕ್ರಿಸ್ತನ ಪಾಲ್ಗೆ ನೀವು ಜೀವಿಸ್ಬೇಕೆಂಬುದಾಗಿ. ಯಾಕಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟವರಲ್ರಿ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ದೇವರು ಇವತ್ತು ನಮ್ಮನ್ನು ಯಾಕೆ ಕೈ ಹಿಡಿತಾ ಇದ್ದಾನೆ ಅಂದ್ರೆ, ಈ ಲೋಕದ ಸಂಗತಿಗಳ ಮೇಲೆ ಮನಸ್ಸಿಡಬೇಡ, ನೀನು ಪರಲೋಕದ ಸಂಗತಿ ಮೇಲೆ ಮನಸ್ಸಿಡು ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ಇವತ್ತಿನ ವಾಗ್ದಾನದ ಪ್ರಕಾರ ನೀನು ಜೀವಿಸುವುದಾದ್ರೆ ಖಂಡಿತವಾಗಿ ನಿನ್ನ ಮಧ್ಯದಲ್ಲಿ ದೇವರು ಕೆಲಸ ಮಾಡಲು ಶಕ್ತನಾಗಿದ್ದಾನೆ. ಇಲ್ಲಿ ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 18ರಿಂದ 26ನೇ ವಚನ ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 18ರಿಂದ 26ನೇ ವಚನ. ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಒಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. 3ನೆಯ ದಿನದಲ್ಲಿ ಹಡಗಿನ ಅಡ್ಡ ಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದ್ದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೆಯ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದುದರಿಂದ ಜನರೇ, ಧೈರ್ಯವಾಗಿರ್ರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಕಬೇಕಾಗಿದೆ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯ. ಇಲ್ಲಿ ಪೌಲನ ಸಂಗಡ ದೇವ್ರು ಮಾತನಾಡ್ತಾನೆ. ಅಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಅಲ್ಲಿ ದೇವ್ರು ಏನ್ ಆಜ್ಞೆ ಮಾಡಿರ್ತಾನೋ ಅದನ್ನ ಅವನು ನುಡಿಬೇಕಾಗ್ತದೆ. ಇವತ್ತು ದೇವ್ರು ನನ್ನನ್ನು ನಿನ್ನನ್ನು ಅಧಿಕಾರಿಗಳ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ದೇವ್ರು ಏನ್ ಹೇಳ್ತಾನೋ ಅದನ್ನು ನಾವು ನುಡಿಬೇಕು. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಮನುಷ್ಯರನ್ನ ನೋಡಿ ಮಾತನಾಡ್ತಾ ಇದ್ದೇವೆ. ಆ ಸಮಯಕ್ಕೆ ಏನ್ ಬೇಕಾದನ್ನು ಮಾತನಾಡ್ತಾ ಇದ್ದೇವೆ. ಆದ್ರೆ ದೇವರಾಗಲ್ಲ. ದೇವ್ರು ಹೇಳ್ತಾನೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕಂತ.
ಇವತ್ತು ದೇವರ ಮಹಿಮೆ ಹೊಂದಬೇಕಂದ್ರೆ ಆತನ ಶಬ್ದಕ್ಕೆ ನೀನು ಕಿವಿಗೊಡ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಎಲ್ಲಾ ಸಂಗತಿಗಳಲ್ಲಿ ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ. ಇವತ್ತು ನಿನ್ನ ಕಿವಿ ತೆರೆಯೋದಾದ್ರೆ ಆತ ನಿನ್ನ ಸಂಗಡ ಮಾತನಾಡ್ತಾನೆ. ಆತನು ಮಾತನಾಡುವಂತ ವಿಷಯ ಏನಂದ್ರೆ ಮುಂದಿನ ಭವಿಷ್ಯತ್ತನ್ನು ಕುರಿತು ದೇವರು ಮಾತನಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಕತ್ಲೆಯಲ್ಲಿದ್ದಾರೆ. ಆ ಕತ್ಲೆಯಲ್ಲಿರುವ ಜನರಿಗೆ ನೀನು ಬೆಳಕನ್ನು ತೋರಿಸ್ಬೇಕಂತ ದೇವರು ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾನೇ ಲೋಕಕ್ಕೆ ಬೆಳಕೆಂಬುದಾಗಿ. ಇವತ್ತು ಆ ಬೆಳಕು ನೀನು ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ನಿನ್ನ ಜೀವಿತದಲ್ಲಿದ್ದಂತ ಕತ್ತಲೆ ಬಿಟ್ಟು ಬೆಳಕು ಬರ್ತದೆ. ಆ ಬೆಳಕು ಬರುವಾಗ ನೀನು ಎಲ್ಲಾ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಅದು ಒಂದು ಪ್ರಕಾಶಮಾನವಾಗಿ ತೋರಿ ಬರ್ತದೆ. ಇವತ್ತು ನಿನ್ನನ್ನು ನೋಡುವಾಗ ನೀನು ಒಂದು ವಿಶೇಷ ಮಗನಾಗಿ, ವಿಶೇಷ ಮಗಳಾಗಿ ಲೋಕದಲ್ಲಿ ನೀನು ಜೀವಿಸ್ಬೇಕು. ಇವತ್ತು ಲೋಕದವ್ರಿಗೂ ಮತ್ತೆ ನಮಗೂ ವ್ಯತ್ಯಾಸ ಇರ್ಬೇಕ್ರಿ. ಅವತ್ತು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಐಗುಪ್ತರಿಗೂ ಇಸ್ರಾಯೇಲರಿಗೂ ಒಂದು ವ್ಯತ್ಯಾಸ ದೇವರಿಟ್ಟಿದ್ದ. ಐಗುಪ್ತರಿಗೆ ವ್ಯಾಧಿ ಬರ್ತಾ ಇತ್ತು, ಇಸ್ರಾಯೇಲರಿಗೆ ಬರಲಿಲ್ಲ. ಯಾಕಂದ್ರೆ ಅವರ ಮಧ್ಯದಲ್ಲಿ ದೇವರಿದ್ದ. ಇವತ್ತು ನಿನ್ನ ಜೀವಿತದಲ್ಲಿ ಆ ರೀತಿಯಾದಂತ ಕಾರ್ಯ ಇರಬೇಕು. ಇವತ್ತು ನಮ್ಮ ಸುತ್ತಲೂ ರೋಗಗಳು ಬಂದ್ರು ಆದ್ರೆ ನಿನಗೆ ಬರಲ್ಲ. ಯಾಕಂದ್ರೆ ಯೇಸುವಿನ ಮಗನಾಗಿ ಮಗಳಾಗಿ ನೀನು ಇರುವುದರಿಂದ ಯಾವುದೇ ರೋಗ ಆಗ್ಲಿ, ಯಾವುದೇ ಸಮಸ್ಯೆ ಆಗ್ಲಿ, ಯಾವುದೇ ದುಃಖ ಆಗ್ಲಿ ನಿನ್ನ ಲೈಫಲ್ಲಿ ಬರಲ್ಲ. ಹಲ್ಲೆಲೂಯಾ. ಬಂದ್ರು ದೇವ್ರು ನೋಡ್ಕೊಳ್ತಾನ್ರಿ. ಯಾಕಂದ್ರೆ ದೇವರ ಕೈಯಲ್ಲಿ ಜೀವ ಮತ್ತೆ ಮರಣದ ಅಧಿಕಾರ ದೇವರ ಕೈಯಲ್ಲಿದೆ. ಇವತ್ತು ಯಾವ ಮನುಷ್ಯರ ಕೈಯಲ್ಲಾಗ್ಲಿ, ಡಾಕ್ಟರ್ಗಳ ಕೈಯಲ್ಲಾಗ್ಲಿ, ಶ್ರೀಮಂತರ ಕೈಯಲ್ಲಾಗ್ಲಿ, ಯಾವ ಒಂದು ಅಧಿಕಾರಿ ಕೈಯಲ್ಲಾಗ್ಲಿ ಇರಲ್ಲ. ಆದ್ರೆ ಇವತ್ತು ನನ್ನ ನಿನ್ನ ಭವಿಷ್ಯತ್ತು ದೇವ್ರ ಕೈಯಲ್ಲಿದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ಯೋಹಾನನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಕ್ಕಾಗಲ್ಲ ಎಂಬುದಾಗಿ. ಆಗಿರುವಾಗ ನಾವ್ ಏನ್ ಮಾಡಕ್ಕಾಗಲ್ಲ. ದೇವ್ರ ಮಾತನ್ನು ಕೇಳಬೇಕು. ದೇವ್ರ ಕೆಲಸಗಳಲ್ಲಿ ನೀನು ಒಳಗಾಗ್ಬೇಕು. ದೇವ್ರ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿರುವಾಗ ಏನ್ ಬೇಕಾದ್ರೂ ಬೇಡಿಕೊಳ್ಳ್ರಿ, ನಿಮ್ಗೆ ದೊರೀತದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಯೇಸುವಿನ ಬಳಿ ನೀನು ಬರುವುದಾದ್ರೆ ಈ ಒಂದು ಅಕ್ಟೋಬರ್ ತಿಂಗಳಿನ ವಾಗ್ದಾನದ ಪ್ರಕಾರ, ಈ ಅಕ್ಟೋಬರ್ ತಿಂಗಳಿನ ಮೊದಲನೇ ಆರಾಧನೆಯ ಪ್ರಕಾರ ದೇವರು ಇವತ್ತು ನಿನ್ನನ್ನು ಸಂಧಿಸಲಿದ್ದಾನೆ. ಇವತ್ತು ನಿನ್ನ ಜೀವಿತ ಅದು ಒಂದು ಆತ್ಮಿಕ ಜೀವಿತವಾಗಬೇಕು. ಲೋಕದ ಜೀವಿತ ಅಲ್ಲ, ಆತ್ಮಿಕ ಜೀವಿತ. ಯಾವಾಗ ನೀನು ಆತ್ಮಿಕ ಜೀವಿತದಲ್ಲಿ ಬರ್ತೀಯೋ, ದೇವ್ರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ನಿಮ್ಗೇನ್ ಬೇಕಾತನ್ ಕೊಡ್ತಾನೆ. ಇವತ್ತು ನಿನ್ಗೇನಾದ್ರೂ ಬೇಕಾದ್ರೆ ನೀನ್ ದೇವ್ರ ಬಳಿ ಕೇಳು. ಅದಕ್ಕೆ 121ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ನಮ್ಮ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ನೋಡುವಾಗ ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ಎಂಬುದಾಗಿ. ಯಾಕಂದ್ರೆ ದೇವರಿಂದ ಬರುವಂತ ಆಶೀರ್ವಾದ ಹೇಗಿರ್ತದೆ ಅಂದ್ರೆ, ನಾವು 23ನೇ ಕೀರ್ತನೆಯಲ್ಲಿ ನಾವು ಓದಿಕೊಂಡು, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ. ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತದೆ, ನನ್ನ ಪಾತ್ರೆ ತುಂಬಿ ಹೊರಸೂಸುವಾಗಿ ದೇವ್ರು ಮಾಡ್ತಾನೆ. ಇವತ್ತು ದೇವರಿಂದ ಬರುವಂತ ಆಶೀರ್ವಾದ ಹೇಗಿರ್ತದೆ ಅಂದ್ರೆ, ನೀನು ತಿಂದಿ ಇನ್ನೊಬ್ರನ್ನ ತಿನ್ನುವಾಗೆ, ತೃಪ್ತಿ ಪಡಿಸುವಾಗೆ ದೇವರು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಹತ್ರ ಕೇಳಿಕೊಳ್ಳುವಾಗ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಸಮಾಧಾನ ಪಡಿಸಲು ದೇವರು ಶಕ್ತನಾಗ್ತಾನೆ. ಅದಕ್ಕೆ ಪುನರುತ್ಥಾನ ಆಗಿ ಬಂದಾಗ ಫಸ್ಟ್ ಮಾತು ಹೇಳ್ತಾನೆ, ನಿಮ್ಗೆ ಸಮಾಧಾನವಾಗ್ಲಿ ಎಂಬುದಾಗಿ. ಯಾಕಂದ್ರೆ ಈ ಲೋಕದಲ್ಲಿ ಸಮಾಧಾನ ಇಲ್ಲದ ಕಾರಣ ಆತನು ಸಮಾಧಾನ ಪಡಿಸ್ತಾ ಇದ್ದಾನೆ. ಇವತ್ತು ಎಷ್ಟೊಂದು ಜನ ಫೋನ್ ಮುಖಾಂತರ ಅನೇಕರು ಸಂಧಿಸುವಾಗ, ಅನೇಕರು ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಪಾಸ್ಟ್ರೆ ನಮ್ಗೆ ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ನಮ್ಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಎಲ್ಲಾ ತರ ಇದೆ, ಆದ್ರೆ ಸಮಾಧಾನ ಇಲ್ಲ. ನನ್ನ ಮಗ ಹೀಗ್ ಮಾಡ್ತಾನೆ, ನನ್ನ ಹೆಂಡತಿ ಹೀಗ್ ಮಾಡ್ತಾಳೆ, ನಮ್ಮ ಅತ್ತೆ ಮಾವ ಹೀಗ್ ಮಾಡ್ತಾರೆ ಅಂತ ಅನೇಕರು ಕಣ್ಣೀರಿಡ್ತಾ ಇದ್ದಾರೆ. ಆದ್ರೆ ದೇವರು ಹೇಳ್ತಾನೆ, ಈ ಲೋಕದಲ್ಲಿ ನಿಮ್ಗೆ ಕಷ್ಟಗಳಿದೆ, ಧೈರ್ಯವಾಗಿದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಇವತ್ತು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ, ಆದ್ರೆ ದೇವರ ಪ್ರೀತಿ ಅದು ಶಾಶ್ವತವಾಗಿದೆ. ಇವತ್ತು ಆತನ ಪ್ರೀತಿಯಲ್ಲಿ ನೀನು ಬರುವುದಾದ್ರೆ
ಖಂಡಿತವಾಗಿ ದೇವ್ರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನೊಟ್ಟಿಗೆ ಇರ್ತಾನೆ. ಈ ವಾಗ್ದಾನಗಳು ನೀವು ಮಾತನಾಡುವಾಗ, ಈ ವಾಗ್ದಾನಗಳು ನೀವು ಮೆಲ್ಕಾಕುವಾಗ, ಈ ವಾಗ್ದಾನಗಳು ಆಗಾಗ ನೀವು ನೆನಪು ಮಾಡಿಕೊಳ್ಳುವಾಗ ನಿನಗೆ ಒಂದು ಹೊಸ ಶಕ್ತಿ, ಅಂದ್ರೆ ಹೊಸ ಬಲ ದೇವ್ರು ಕೊಡ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಇವತ್ತು ಯಾರನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ? ಇವತ್ತು ಏನಾದ್ರೂ ಕಷ್ಟ, ಏನಾದ್ರೂ ಸಮಸ್ಯೆ, ಏನಾದ್ರೂ ರೋಗ ಅಂದ್ರೆ ನಮ್ಗೆ ಲೋಕದ ಸಂಗತಿಗಳು ಕಾಣ್ತದೆ, ಪರಲೋಕದ ಸಂಗತಿ ಕಾಣಲ್ಲ. ಯಾವಾಗ ನೀನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೀವೋ ಆವಾಗ ನಿನ್ಗೆ ಸಹಾಯ ಬರ್ತದೆ. ಯಾಕಂದ್ರೆ ಈ ಸತ್ಯವೇದದಲ್ಲಿರುವಂತ ಒಂದೊಂದು ಅಂಶ ಅದರಲ್ಲಿ ಜೀವ ಇದೆ. ಸತ್ಯವೇದದಲ್ಲಿರುವಂತ ಒಂದೊಂದು ವಾಕ್ಯ ಅದು ನಿನ್ನನ್ನು ಎಚ್ಚರಿಸ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, 7 ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂದದೆ ಎಂಬುದಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಸುಮ್ಮನೆ ಸಾಮಾನ್ಯ ಬೆಳಕಲ್ರಿ, ಅದು ಪರಲೋಕದ ಬೆಳಕು. ಈ ಲೋಕದ ಬೆಳಕಲ್ಲ, ಪರಲೋಕದ ಬೆಳಕು. ಈ ಲೋಕದ ಬೆಳಕು ಸ್ವಲ್ಪ ಹೊತ್ತಿಗೆ ಮಾತ್ರ ಇರ್ತದೆ, ಪರಲೋಕದ ಬೆಳಕು ಅದು ಶಾಶ್ವತವಾಗಿರ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾಕಂದ್ರೆ ಆತನು ಬೆಳಕಾಗಿದ್ದಾನೆ, ಆತನನ್ನು ಆರಾಧಿಸುವವರು ಬೆಳಕಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಆರಾಧನೆಯಲ್ಲಿ ಒಂದು ತೀರ್ಮಾನ ಮಾಡ್ರಿ, ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೀನು ಎಲ್ಲೇ ಇರುವುದಾದ್ರು, ಎಲ್ಲೇ ವೀಕ್ಷಿಸುವುದಾದ್ರು, ಇವತ್ತು ನಿನ್ನ ಲೈಫ್ನ ದೇವರಿಗೆ ಸಮರ್ಪಣೆ ಮಾಡು. ಯಾಕಂದ್ರೆ ಇವತ್ತು ಸಮರ್ಪಣೆ ಮಾಡುವಂತ ಸಮಯ. ಇವತ್ತು ತಿಂಗಳಿನ ಮೊದಲನೇ ಆರಾಧನೆಯಲ್ಲಿ ಎಷ್ಟೋ ಕಡೆ ಕರ್ತನ ಭೋಜನ ನಡೀತದೆ. ಆ ಕರ್ತನ ಭೋಜನ ತೆಗೆದುಕೊಳ್ಳುವವರೆಗೂ ಮಾತ್ರ ಅವರು ಶುದ್ಧರಾಗಿರ್ತಾರೆ, ಪರಿಶುದ್ಧರಾಗಿರ್ತಾರೆ. ತೆಗೆದುಕೊಂಡ ನಂತರ ಅವರು ಲೋಕಾರೂಢಿಯಾಗಿರ್ತಾರೆ. ಆದ್ರೆ ಇವತ್ತು ದೇವರಲ್ಲಿ ನೀನು ತೀರ್ಮಾನ ಮಾಡಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, 28ನೇ ಅಧ್ಯಾಯ 13ನೇ ವಚನ, ಜ್ಞಾನೋಕ್ತಿಯಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳೋನ್ಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನ್ಗೆ ದೇವರ ಕರುಣೆ. ನೀನ್ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನ್ ಯಾವಾಗ ಸ್ವೀಕಾರ ಮಾಡಿಕೊಳ್ತೀಯೋ ನಿನ್ನ ಪಾಪಗಳು ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ಅವತ್ತಿಂದ ಬಿಟ್ಟು ಹೋದ್ಮೇಲೆ ಅದನ್ನ ಮತ್ತೆ ನೀನು ಪುನಃ ಹಿಂತಿರುಗಿ ಹಿಂತಿರುಗಿ ನೋಡಿದ್ರೆ ಅದು ದೇವ್ರ ಹೊಣೆ ಅಲ್ಲ, ನೀನೇ ಹೊಣೆ. ಹಲ್ಲೆಲೂಯಾ. ಅಲ್ಲಿ ಯೆಶಾಯನ ಬರೆದ ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವಲ್ಲ, ಅಲ್ಲಿ ಕೆಳಗಡೆ ಭಾಗ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ನಿಮ್ಮ ಪಾಪಗಳೇ ನಿಮ್ಮ ಅಪರಾಧಗಳೇ ಆತನಿಗೆ ಅಡ್ಡಗೋಡವಾಗಿದೆ ಅಂತೆ. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನಾವೇ ಎಚ್ಚೆತ್ಕೊಳ್ಬೇಕು, ನಮ್ಮನ್ನ ನಾವೇ ತಿದ್ಕೊಳ್ಬೇಕ್ರೆ. ಇಲ್ಲ ಅಂದ್ರೆ ದೇವ್ರ ಏನ್ ಮಾಡ್ತಾನೆ? ಹಲ್ಲೆಲೂಯಾ. ಇವತ್ತು ದೇವರು ಎಷ್ಟೊಂದು ಕೃಪೆ ಕೊಡ್ತಾ ಇದ್ದಾನೆ, ಎಷ್ಟೊಂದು ಸಮಯ ನಮ್ಗೆ ಅವಕಾಶ ಕೊಡ್ತಾ ಇದ್ದಾನೆ. ಅದಕ್ಕೆ ಈ ಅವಕಾಶ ನಿನ್ ಲೈಫಲ್ಲಿ ಮತ್ತೆ ಬರ್ತದೋ ಬರೋದಿಲ್ಲ ಗೊತ್ತಿಲ್ಲ, ಆದ್ರೆ ದೇವ್ರು ಹೇಳ್ತಾನೆ, ದೇವ್ರ ವಾಕ್ಯ ಹೇಳ್ತದೆ, ನೀನ್ ನಂಬುದ್ರೆ ದೇವರ ಮಹಿಮೆಯನ್ನು ಕಾಣ್ತೀನಿ. ನಿನ್ ನಂಬಿಕೆ ಬಹಳ ಮುಖ್ಯ. ಇವತ್ತು ಒಂದು ಆತ್ಮಿಕ ಜೀವಿತದಲ್ಲಿ ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆ ದೇವ್ರು ತರ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನೆಂಬುದಾಗಿ. ಇವತ್ತು ನಿನ್ನ ಮೇಲೆ ವಿಶೇಷವಾದ ನಂಬಿಕೆಯನ್ನು ಇಡ್ತಾ ಇದ್ದಾನೆ. ಯಾಕೆ? ದೇವರು ಇವತ್ತು ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಅಲ್ಲಿ ಏನ್ ತೋರಿಸ್ತದಂದ್ರೆ, ಒಂದು ದಿನ ಅಂತ ಅಲ್ರಿ, ಎಂದಿಗೂ. ಅದಕ್ಕೆ ಎವರ್ ಲಾಸ್ಟಿಂಗ್ ಅಂತ ಇರ್ತದೆ. ಅದಕ್ಕೆ ಕೊನೆನೇ ಇಲ್ಲ. ಹಲ್ಲೆಲೂಯಾ. ನೀನು ಹುಟ್ಟದಾಗಿಂದ ಹಿಡಿದು ಸಾಯವರೆಗೂ ಆತ ನಿನ್ನ ಕೈ ಹಿಡಿತಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರೇನಂದ್ರೆ, ಇವತ್ತು ನೀನ್ ಸಾಯಬೇಕಾದ್ರೂ ನೀನ್ ನಂಬಿಗಸ್ತನಾಗಿರು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಲ್ಲಿ ಯಾಕೆ ದೇವ್ರು ಇಷ್ಟೆಲ್ಲ ನಿನ್ನ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾನೆ ಅಂದ್ರೆ, ಒಂದಲ್ಲ ಒಂದು ದಿನ ನೀನ್ ಸಾಯ್ಬೇಕಾಗ್ತದೆ. ಆ ಸಾಯುವುದಕ್ಕಿಂತ ಮುಂಚಿತವಾಗಿ ದೇವರ ಹೆಸರಲ್ಲಿ ನೀನ್ ರಕ್ಷಣೆ ಹೊಂದಬೇಕು. ಆ ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ, ಆ ರಕ್ಷಣೆನ ನೀನ್ ಕಾಪಾಡಿಕೊಳ್ಬೇಕು.
ಯಾಕಂದ್ರೆ ನಮಗೆ ಆತ್ಮ ಪ್ರಾಣ ಶರೀರ ಇದೆ. ಈ ಶರೀರ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗ್ತದೆ. ಈ ಆತ್ಮನದು ಅದಕ್ಕೆ ಆತನು ಏನ್ ಮಾಡ್ತಾ ಇದ್ದಾನೆ, ಪ್ರತಿದಿನ ನಮ್ಮನ್ನು ಕಾಯ್ತಾ ಇದ್ದಾನೆ. ಈ ಆತ್ಮ ನಶಿಸಿ ಹೋಗ್ಬಾರ್ದು. ಈ ಆತ್ಮ ದೇವರ ಸನ್ನಿಧಾನದಲ್ಲಿ ಬಲವಾಗಿ ನಿಂತ್ಕೊಳ್ಬೇಕೆಂಬುದಾಗಿ ದೇವರ ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ಆತನು ನಮ್ಮ ಆತ್ಮಕ್ಕೋಸ್ಕರ ನಮಗೋಸ್ಕರ ಆತನು ಶಿಲ್ಬೆ ಮೇಲೆ ಪಾಡ್ಪಟ್ಟ, ಶಿಲ್ಬೆ ಮೇಲೆ ರಕ್ತ ಸುರಿಸಿದ. ಆತನು ನಮಗೋಸ್ಕರ ಸತ್ತಿ 3ನೇ ದಿನದಲ್ಲಿ ಆತನು ಎದ್ದು ಬಂದ. ಅದಕ್ಕೆ ಇವತ್ತು ನಾವು ಧೈರ್ಯವಾಗಿ ನಾವು ಹೇಳ್ತೇವೆ, ನನ್ನ ಯೇಸು ಜೀವಂತವಾಗಿದ್ದಾನೆ. ನಾವು ಧೈರ್ಯವಾಗಿ ಹೇಳ್ತೇವೆ, ಈ ಒಂದು ಧರ್ಮಶಾಸ್ತ್ರ ಅದು ಸತ್ಯ. ಹಲ್ಲೆಲೂಯ. ಈ ಧರ್ಮಶಾಸ್ತ್ರ ಯಾರೆಲ್ಲ ಕೈಗೊಂಡು ನಡೀತಾರೋ ಅವ್ರಿಗೆ ನಿತ್ಯ ಜೀವ ದೇವ್ರು ಕೊಡ್ತಾನೆ. ಅದಕ್ಕೆ ಜೀವ ಎಂಬ ಜಯಮಾಲೆ ದೇವ್ರು ಕೊಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಒಂದು ತೀರ್ಮಾನ ಮಾಡೋಣ. ದೇವರು ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿದ್ದಾನೆ. ದೇವರು ತಾನೇ ನಮಗೋಸ್ಕರ ಈ ಒಂದು ವಾಗ್ದಾನ, ಈ ತಿಂಗಳಿನ ವಾಗ್ದಾನದ ಪ್ರಕಾರ ದೇವರು ನಮ್ಮ ಜೀವಿತದಲ್ಲಿ ನಡೆಸುವಾಗೆ ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಭರಿತನಾದಂತ ದೇವರ, ಈ ಸಮಯದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ವಚನದ ಪ್ರಕಾರ ಕರ್ತನೆ, ಈ ತಿಂಗಳೆಲ್ಲ ಕರ್ತನೆ ನಮ್ಮನ್ನು ಕಣ್ಮಣಿಯಾಗಿ ನಡೆಸುವಂತ ದೇವರು ನೀನಾಗಿದೆ. ಕರ್ತನಿನ ವಾಕ್ಯಾನುಸಾರವಾಗಿ ನೀನು ಪ್ರಾರಂಭದಲ್ಲಿ ಅಂತ್ಯವನ್ನು ಕುರಿತು ಮಾತನಾಡುವಂತ ದೇವರು ನೀನ ಸ್ವಾಮಿ. ಕರ್ತನ ಸ್ತೋತ್ರ ದೇವರೇ. ಇದನ್ನು ವೀಕ್ಷಿಸುವಂತ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಒಬ್ಬೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡಿದೇವ್ರೆ. ಕರ್ತನ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಿನ್ನ ಮಕ್ಕಳಿಗೆ ಅವಕಾಶ ಕೊಡುತ್ತೇವೆ. ಕರ್ತನ ನೀನೆ ಮಾತನಾಡು, ನೀನು ಮಹಿಮೆಂದುಕೊಳ್ಬೇಕಾಗಿ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ನಾವೆಲ್ಲರೂ ತಲೆಗಳನ್ನು ಬಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್, ಆಮೆನ್, ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ